ಹೊನ್ನಾವರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ವೇಳೆ ರೈತರೊಬ್ಬರ ಚಡ್ಡಿ ಜೇಬಿನಲ್ಲಿದ್ದ 90,000 ರೂಪಾಯಿ ಹಣ ಕಳುವು ಮಾಡಿದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ಹೊನ್ನಾವರ ಬಸ್ ನಿಲ್ದಾಣ ಈಗ ಜೇಬುಗಳರ ಅಡ್ಡಿಯಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಂದು ಸಂಜೆ ರೈತರೊಬ್ಬರು ತಮ್ಮ ಚಡ್ಡಿ ಜೇಬಿನಲ್ಲಿಟ್ಟುಕೊಂಡಿದ್ದ 90,000 ರೂಪಾಯಿ ಹಣವನ್ನ ಜೇಬುಗಳರು ಲಪಟಾಯಿಸಿದ್ದಾರೆ. ಹೌದು, ಹೊನ್ನಾವರ ತಾಲೂಕಿನ ಕೆರವಳ್ಳಿ ಗ್ರಾಮದ ನಾರಾಯಣ ಮಾಳಪ್ಪ ನಾಯ್ಕ ಎನ್ನುವವರು ಬೆಳಗ್ಗೆ ತಮ್ಮ 6 ಕ್ವಿಂಟಲ್ ಅಡಿಕೆಯನ್ನ ಕುಮಟಾದಲ್ಲಿ ಮಾರಾಟ ಮಾಡಿ ಒಂದು ಜೇಬಿನಲ್ಲಿ 1 ಲಕ್ಷ, ಇನ್ನೊಂದು ಜೇಬಿನಲ್ಲಿ 90,000 ರೂಪಾಯಿ ಇಟ್ಟುಕೊಂಡು ಮೇಲೆ ಲುಂಗಿ ಸುತ್ತಿಕೊಂಡು ಟೆಂಪೋ ಏರಿ ಹೊನ್ನಾವರಕ್ಕೆ ಬಂದಿದ್ದಾರೆ. ಹೊನ್ನಾವರ ಬಸ್ ನಿಲ್ದಾಣದಲ್ಲಿ ತಮ್ಮ ಊರಾದ ಕೆರವಳ್ಳಿಗೆ ತೆರಳಲು ಜಲವಳ್ಳಿ ಬಸ್ ಏರುವಾಗ ಜನದಟ್ಟಣೆ ಇತ್ತು. ಇದೇ ಸಮಯದಲ್ಲಿ ಜೇಬುಗಳ 90,000 ರೂಪಾಯಿ ಇದ್ದ ಜೇಬಿಗೆ ಬ್ಲೇಡ್ ಹಾಕಿ ಪೂರ್ತಿ ಹಣವನ್ನ ಲಪಟಾಯಿಸಿದ್ದಾನೆ. ಬ್ಲೇಡ್ ಹಾಕಿದ ರಭಸಕ್ಕೆ ಕೆಲ ನೋಟುಗಳು ಚೂರಾಗಿ ಕೆಳಗೆ ಬಿದ್ದಿದೆ. ಇನ್ನು ಘಟನೆ ನಡೆದ ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಪಾಪ, ವರ್ಷವಿಡೀ ದುಡಿದ ಹಣ ಹೋಯ್ತಲ್ಲ ಅನ್ನೋ ನೋವು ನಾರಾಯಣ ನಾಯ್ಕರನ್ನ ಭಾವುಕರಾಗುವಂತೆ ಮಾಡಿತ್ತು. ಕಣ್ಣಂಚು ಒದ್ದೆಯಾಗಿತ್ತು. ಕಷ್ಟಪಟ್ಟು ದುಡಿದ ಹಣ ಜೇಬುಗಳರ ಪಾಲಾಯ್ತಲ್ಲ ಅನ್ನೋ ನೋವಿನಲ್ಲೇ ನಾರಾಯಣ ನಾಯ್ಕರು ನಡೆದ ಘಟನೆಯನ್ನ ನುಡಿಸಿರಿ ಮುಂದೆ ತೋಡಿಕೊಂಡ್ರು. ನಾರಾಯಣ ಮಾಳಪ್ಪ ನಾಯ್ಕ ಕೆರವಳ್ಳಿ, ನಾವು APMC ಬಂದು ಇಲ್ಲಿ ಬಸ್ ಹತ್ಬೇಕಾದ್ರೆ ಇದು ದುಡ್ಡು ಹೊಡೆದು SM ಮ್ಯಾಗಡ್ರದ್ದು ಒಕರಿ ಹಾಕಿದೆ 6 ಕ್ವಿಂಟಲ್ ಚಿಲ್ಲರಿ. 190 ಆಗಿತ್ತು, 1 ಲಕ್ಷ ಇಲ್ಲದೆ 90,000 ಇಲ್ಲಿ ಈಚೆಗೆ ಚಿಲ್ಲಿತ್ತು. ಟೆಂಪೋ ಬಂದು ಇಳಿದ ಮೇಲೆ ದುಡ್ಡು ಅದೇ. ಇಲ್ಲಿ ಬಂದು ಇಲ್ಲಿ ಬರ್ಬೇಕಾದ್ರೆ ಹತ್ಬೇಕಾದ್ರೆ ದುಡ್ಡು ಅದೇ. ಹತ್ಬೇಕಾದ್ರೆ ದುಡ್ಡಿಲ್ಲ ಹಾರಿಸೋದು ಕೊಯ್ದು 90,000 90 ಈ ಕಿಸಿಲ್ಲದೆ 1,90,000 ಅದೇ. ಹೊನ್ನಾವರದ ನೂತನ ಬಸ್ ನಿಲ್ದಾಣವನ್ನ ಬರೋಬ್ಬರಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ 2 ವರ್ಷಗಳೇ ಕಳೆಯಿತು. ಇತ್ತೀಚೆಗೆ ಮಹಿಳೆಯ ಮಂಗಲಸೂತ್ರ, ಬಾಲಕಿಯ ಚೈನ್, ಕೆಲವರ ಪರ್ಸ್ ಕಳ್ಳತನವಾದ ದಾಖಲೆ ಇದೆ. ಇನ್ನು ಕೆಲವು ಯುವಕ ಯುವತಿಯರ ವರ್ತನೆ ಇಲ್ಲಿ ಅಸಹ್ಯವನ್ನ ಹುಟ್ಟಿಸುತ್ತದೆ. ಸಾರ್ವಜನಿಕರು, ಪೊಲೀಸರು CCTV ಹಾಕುವಂತೆ ಸಾರಿಗೆ ಅಧಿಕಾರಿಗಳಿಗೆ ಹಲವು ಬಾರಿ ಹೇಳಿದ್ರೂ ಪ್ರಯೋಜನವಾಗಿಲ್ಲ. ಈ ಘಟನೆಯ ಬಳಿಕವೂ CCTV ಹಾಕಿಸದೇ ಇದ್ದರೆ ಸಾರ್ವಜನಿಕರು ಬಸ್ ನಿಲ್ದಾಣದ ಎದುರೇ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಿಸಿ 3 ವರ್ಷಗಳಾದವು. KSRTC ಅವರಿಗೆ ಇನ್ನೂ ಒಂದು CCTV ಕ್ಯಾಮ್ರಾ ಕೂರಿಸೋದಕ್ಕಾಗಲಿಲ್ಲ ಅನ್ನೋದು ವಿಷಾದಕರ. ಒಂದು ಮಹಿಳೆಯ ಮಂಗಲಸೂತ್ರ ಹೋಯಿತು, ಇನ್ನೊಬ್ಬರ ಚೈನ್ ಹೋಯಿತು. ಹಾಗೆ ಇನ್ನು ಕೆಲವು ಕಾನೂನು ಬಾಹಿರವಾದಂಥ ಘಟನೆಗಳು ಬಸ್ ಸ್ಟ್ಯಾಂಡ್ನಲ್ಲಿ ನಡೀತಾ ಇದ್ದಾವೆ. ಇವತ್ತು ಭಾಳ ವರ್ಷವಿಡೀ ಕಷ್ಟಪಟ್ಟು ಅಡಿಕೆ ಬೆಳೆದಂಥ ಒಬ್ಬ ರೈತ ತನ್ನ ಅಡಿಕೆಯನ್ನು ವ್ಯಾಪಾರ ಮಾಡಿ ನಾರಾಯಣ ಮಾಳಪ್ಪ ನಾಯ್ಕನವರು ಮಾರಾಟ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇರುವಾಗ ಟೆಂಪೋದಲ್ಲಿ ಬಂದು ಬಸ್ ಇಳಿದು ಬಸ್ 10 ವರ್ಷದಲ್ಲಿ ಅವರ 90,000 ರೂಪಾಯಿಗಳನ್ನು ಜೇಬು ಕಟ್ ಮಾಡಿ ಹೊಡ್ಕೊಂಡು ಹೋಗಿದ್ದಾರೆ ಕಳ್ಳರು. CCTV ಕ್ಯಾಮರಾ ಇದ್ದರೆ ಇದು ಯಾವುದೂ ನಡೀತಾ ಇರಲಿಲ್ಲ. ದಯವಿಟ್ಟು KSRTC ಅವರು ಜನರ ತಾಳ್ಮೆ ಪರೀಕ್ಷೆ ಮಾಡದೆ
ಆದಷ್ಟು ಬೇಗ CCTV ಕ್ಯಾಮೆರಾ ಕೂರಿಸಬೇಕು, ಇಲ್ಲವಾದರೆ ಸಾರ್ವಜನಿಕರು ಪ್ರತಿಭಟಿಸಲಿದ್ದಾರೆ. ಒಟ್ಟಲ್ಲಿ ಪ್ರತಿ ತಿಂಗಳು 2 ರಿಂದ 3 ಲಕ್ಷ ರೂಪಾಯಿ ಅಂಗಡಿ ಬಾಡಿಗೆ ಪಡೆಯುವ ಸಂಸ್ಥೆಗೆ 3 ಕಾಸಿನ CCTV ಗತಿಯಿಲ್ಲವೇ? ಬಡ ರೈತನಿಗೆ ಯಾರು ಪರಿಹಾರ ಕೊಡುತ್ತಾರೆ? ಈಗಲಾದರೂ ಸಂಸ್ಥೆ CCTV ಹಾಕಿಸಿ ಅನೈತಿಕ ಚಟುವಟಿಕೆಗಳ ಆರೋಪಕ್ಕೆ ಜೇಬುಗಳ್ಳರ ಹಾವಳಿಗೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಶ್ವ ಜೊತೆಗೆ ರಾಮಕೃಷ್ಣ, ನುಡಿಸಿರಿ ನ್ಯೂಸ್, ಹೊನ್ನಾವರ.